ಐ ಫ್ರೆಂಡ್ಸ್, ಇದು ಬಂದು ಸೋಮವಾರ ದಿನದ ಮಧ್ಯಾಹ್ನದ ಮಿನಿ ವ್ಲಾಗು. ನಮ್ಮ ಶಾಪ್ ಹತ್ರನೇ ಎಣ್ಣೆ ರುಬ್ಬೋದು ಅಂಗಡಿ ಇದೆ. ಸೊ ಅಲ್ಲಿ ಒಂದು 1/4 ಲೀಟ್ರ್ ಕೊಬ್ಬರಿ ಎಣ್ಣೆ ಮತ್ತು 1/4 ಲೀಟ್ರ್ ಹುಚ್ಚೆಳ್ಳೆಣ್ಣೆನ ಹಾಕಿಸ್ಕೊಂಡು ಬಂದಿದೆ. ಕೊಬ್ಬರಿ ಎಣ್ಣೆನ ಅಡುಗೆಗೆ ಅಂತ ಹಾಕಿಸ್ಕೊಂಡು ಬಂದಿದೆ, ಇದೇ ಫಸ್ಟ್ ಟೈಮು. ಸೊ ಹಾಗಾಗಿ ಮೊದಲಿಗೆ 1/4 ಲೀಟ್ರ್ ಯೂಸ್ ಮಾಡೋಣ, ಆಮೇಲೆ ನೋಡಿಕೊಂಡು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು 1/4 ಲೀಟ್ರ್ ತೊಗೊಂಡು ಬಂದಿದೆ. ಇನ್ನು ಹುಚ್ಚೆಳ್ಳೆಣ್ಣೆ ಯಾವಾಗಲೂ ಯೂಸ್ ಮಾಡ್ತೀನಿ. ಇನ್ನು ಅದನ್ನು ತಂದಿದ್ದು ಹಾಗೆ ಬಾಟಲಲ್ಲಿ ಇಟ್ಟಿದೆ, ಬೇರೆ ಗ್ಲಾಸ್ದು ಕಂಟೈನರ್ಗೆ ನಾನು ಟ್ರಾನ್ಸ್ಫರ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ಬಾಟಲ್ಗೂ ಕೂಡ ಫಿಲ್ ಮಾಡಿಕೊಂಡೆ. ಇನ್ನು ಆಯಿಲ್ ಬಾಟ್ಲು ಇಡಲಿಕ್ಕೆ ಅಂತಲೇ ಒಂದು ಟ್ರೇನ ತರಿಸ್ಕೊಂಡಿದ್ದೆ. ಮೊದಲು ನಾನು ಖಾಲಿ ಬಾಟಲ್ನ ಇಟ್ಟಿದ್ದರಿಂದ ಅದಕ್ಕೆ ಯಾವುದೇ ಟಿಶ್ಯೂನ ಇಟ್ಟಿರಲಿಲ್ಲ. ಇವಾಗ ಆಯಿಲ್ನ ಹಾಕಿ ಇಟ್ಟಿರೋದ್ರಿಂದ ಸ್ವಲ್ಪ ಏನಾದ್ರು ಎಣ್ಣೆ ಬೀಳ್ತು ಅಂತ ಹೇಳಿದ್ರೆ ಟ್ರೇ ಸ್ವಲ್ಪ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಟಿಶ್ಯೂ ಪೇಪರ್ನ ಇಟ್ಟಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಹೇಗಿದ್ರು ತೊಗರಿಕಾಯಿ ಅವರೆಕಾಯಿ ಸೀಸನ್ ಅಲ್ವಾ, ತೊಗರಿಕಾಯಿ ತೊಗೊಂಡು ಬಂದಿದ್ದೆ. ಸೊ ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ನೀಟಾಗಿ ತೊಳೆದು ತೊಗರಿಕಾಯಿ, ಆಲೂಗೆಡ್ಡೆ, ಬದನೆಕಾಯಿ, ಒಂದು ಟೊಮೊಟೊ ಹಣ್ಣು, ಉಪ್ಪು ಮತ್ತು ನೀರು ಹಾಕಿ ಒಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆಗಳನ್ನೆಲ್ಲನೂ ತೊಳ್ಕೊಂಡು ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಟಿದೆ. ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿದೆ, ಅದನ್ನೆಲ್ಲ ನೀಟಾಗಿ ಮಡಚಿ ವಾರ್ಡ್ರೋಬ್ಗೆ ಇಟ್ಬಿಟ್ಟೆ. ಒಂದು ಸಲ ಏನಾದ್ರು ಈಚೆಗಡೆ ಇರೋ ಕಾಟ್ ಮೇಲೇ ಹಾಕಿದ್ರೆ ನನ್ನ ಮಗ ಮನೆ ತುಂಬ ಎಲ್ಲ ಹರಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಬಟ್ಟೆಗಳನ್ನೂ ಕೂಡ ಮಡಚಿ ವಾರ್ಡ್ರೋಬ್ಗೆ ಇಟ್ಟೆ. ಇನ್ನು ನಾವಿರೋ ಮನೇಲಿ ದೇವ್ರ ಮನೆಗೆ ಬಾಗಿಲು ಇಲ್ಲ. ಬಾಗಿಲು ಇಲ್ಲದೆ ಇರೋದ್ರಿಂದ ನನ್ನ ಮಗ ಓಡಿ ಹೋಗಿ ಅಲ್ಲೆಲ್ಲ ಇರೋ ಐಟಮ್ಗಳನ್ನೆಲ್ಲ ಎಳಿತಾ ಇರ್ತಾನೆ. ಮಕ್ಕಳಿರೋ ಮನೇಲಿ ಸ್ವಲ್ಪ ಹಿಂಸೆನೇ ಅಲ್ವಾ. ಸೊ ಹಾಗಾಗಿ ಈ ಥರ ಸ್ಕ್ರೀನ್ಗಳೆಲ್ಲ ತರಿಸಿದೆ. ಸೊ ಅದನ್ನೆಲ್ಲನೂ ಹಾಕ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡೆ. ಸ್ವಲ್ಪ ಈ ಥರ ಫ್ರೀ ಇದ್ದಾಗಲೇ ಹಾಕ್ಕೊಂಡು ಬಿಡಬೇಕು. ರೂಮ್ಗೂ ಕೂಡ ಹಾಕ್ಕೊಂಡೆ. ಇದನ್ನು ನಾನು ವಿಶಾಲ್ ಮಾರ್ಟಿಂದ ತಂದಿದ್ದೆ, ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಇನ್ನು ಅಷ್ಟರಲ್ಲಿ ಉಪ್ಸಾರು ಮತ್ತು ಅನ್ನದ್ದು ಕುಕ್ಕರ್ ವಿಷಲ್ ಕೂಡ ಹೋಗಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಇನ್ನು ಹಾಕಿ ಟೊಮೊಟೊ ಹಣ್ಣನ್ನ ಎತ್ಕೊಂಡು ಸಪ್ರೇಟಾಗಿ ಮ್ಯಾಶ್ ಮಾಡಿಕೊಂಡು ಮತ್ತೆ ಉಪ್ಸರೊಳಗೆ ಹಾಕಿ ಒಂದು ಕುದಿಸ್ಕೊಂಡೆ. ಈ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ. ಇವಾಗ ಒಂದು 2-3 ದಿನದಿಂದ ಬಿಸಿಲು ಇಲ್ಲದೆ ಇರೋದ್ರಿಂದ ರಾಗಿ ಒಣಗಿಸ್ಬೇಕಿತ್ತು, ಬಿಸಿಲೇ ಇಲ್ಲ. ಸೊ ಹಾಗಾಗಿ ಮನೇಲಿ ಹಸಿಟ್ಟು ಕೂಡ ಅಂದರೆ ರಾಗಿ ಹಿಟ್ಟು ಕೂಡ ಖಾಲಿಯಾಗಿತ್ತು. ಇನ್ನು ನನ್ನ ಹಸ್ಬೆಂಡ್ಗೆ ಮುದ್ದೆ ಇರಲೇಬೇಕು. ಇನ್ನು ಉಪ್ಸಾರು ಕೂಡ ಮಾಡಿದ್ದೀನಿ ಅಲ್ವಾ, ಮುದ್ದೆ ಬೇಕು ಅಂತ ಹೇಳ್ಬಿಟ್ಟು ಅಂಗಡಿಯಿಂದ ಒಂದು ಅರ್ಧ kg ರಾಗಿ ಹಿಟ್ಟನ್ನ ತಗೊಂಡು ಬಂದು ಮುದ್ದೆ ಕೂಡ ಮಾಡಿದೆ. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.